ಏನಿಲ್ಲ, ಇವರು 5 ವರ್ಷದಿಂದ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ನಾವು ಮನ್ಯಾಗ ಆಯ್ತು ಮದುವೆ ಮಾಡ್ಕೊಂಡಾಳ ಅಂತೇಳಿ ಹೆಂಗೋ ಚಂದಾಗದಾರ ಅಂತೇಳಿ ನಾವು ಸುಮ್ಮಿದ್ವಿ. ಇಲ್ಲಿ ಅವ್ರ ಅತ್ತಿ ಕಿರಿಕಿರಿ, ಅವ್ರ ಅಮ್ಮನ ಕಿರಿಕಿರಿ, ಮತ್ತು ಅವ್ರ ತಮ್ಮ, ಆನಂತರ ಇವಂದು, ಇವರೆಲ್ಲ ಕಿರಿಕಿರಿಗೆ ಬೇರೆ ಮನೇನು ಮಾಡಿದ್ರು ಮತ್ತು ಅಲ್ಲಿಯೂ ಬಂದರೂ ಅವ್ರಿಗೆ ಕಿರಿಕಿರಿ ತಪ್ಪಿದ್ದಿಲ್ಲ. ನಿನ್ನೆ ಸುಮಾರು 4 ಗಂಟೆಗೆ ಆಕಿ ಇವ ಬರ್ತಾನೆ, ಬಂದೇನೋ ಜಗಳ ಆಗ್ತದ, ಆಕಿಗೆ ಹೊಡಿತಾನೆ, ಏನೋ ಹೋಗಿ ಆಕಿ ಇನ್ಸಿಡೆಂಟ್ ಆಗ್ತದ ಅಷ್ಟೆ. ಇದನ್ನ ಉರ್ಲಾಕೊಂಡ. ಇದು 4 ಗಂಟೆಗೆ ಏನೋ ಆಗಿದೆ, ನಮ್ಗೆ ಗೊತ್ತಾಗಿದೆ 6:30. ಎಲ್ಲಿ ಮನಿ? ಅದು ರೇಣುಕಾನಗರ್ ಗಿರಿಯಾಲ್ ರೋಡ್. ಅಲ್ಲಿ ಮನಿ ಅಂದ್ರೆ ಸಪ್ರೇಟ್ ಆಗಿದ್ರಂತ. ಮಕ್ಕಳು ಏನ್ರ ಇದ್ರು? 2 ಹೆಣ್ಣು ಮಕ್ಕಳು ಅದಾವ, ಒಂದು 4.5 ವರ್ಷ, ಒಂದು 13 ತಿಂಗಳು. ಗಂಡ ಏನ್ ಮಾಡ್ತಿದ್ದಾನೆ? ಗಂಡ ಏನಿಲ್ಲ, ಅವ ಕುಡ್ದು ಅಡ್ಡಾಡವ. ಕೆಲಸ ಮಾಡ್ತಿದ್ದ ಅನ್ನಕೇನು ಕಾರ್ಪೊರೇಷನ್ ಗಾಡಿ ಹೊಡಿತಿದ್ದ. ಅಲ್ಲ, ಈಗ ಕಿರುಕುಳ ಎದ್ರ ಸಂಬಂಧ ಮಾಡ್ತಿದ್ದ? ಕಿರುಕುಳ ಅಂದ್ರೆ ಈಗ ಮನಿಗೆ ಹೋಗ ನಿಮ್ಮ ಅವನ ಕಡೆ ರೊಕ್ಕ ಇಸ್ಕೊಂಬ, ನಿಮ್ಮ ಅಪ್ಪನ ಆಸ್ತಿ ಐತಿ ಅಂತೇಳಿ ಇದನ್ನ ಮಾಡ್ತಿದ್ದ. ಇದು ಕಿರಿಕಿರಿ. ಅವತ್ತು ಈಗ ನೀವು ಅಲ್ಲಿ ಮನಿಗೆ ಹೋಗಿ ಪ್ರತ್ಯಕ್ಷ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಅವ ಎಷ್ಟು ನಾಲಾಯಕ್ ಸೋಳೆ ಮಗ ಅದಾನ ಅನ್ನೋದು. ಅಂದ್ರೆ ನೀವು ಅಲ್ಲಿ ವಿಸಿಟ್ ಮಾಡ್ರಿ, ವಿಸಿಟ್ ಮಾಡಿ ಆಜು ಬಾಜು ಕೇಳ್ರಿ, ಕೇಳಿ ಆನಂತರ ಇದನ್ನ ಮಾಡ್ರಿ. ಅರೆಸ್ಟ್ ಮಾಡಿದಾರ, ಅವ್ರಿಗೆ ಅರೆಸ್ಟ್ ಮಾಡಿದಾರ. ಇನ್ನೂ 2 ಅರೆಸ್ಟ್ ಮಾಡಬೇಕು, ಇನ್ನೂ 2 ಅಡಿಷನಲ್ ಇದನ್ನ ಮಾಡಿ. ಅವ್ರಮ್ಮ ಅವ್ರ ತಮ್ಮ. ಹೌದೌದು, ಅವ್ರಲಿಂತ್ರ ಅವ್ರ ಕಿರಿಕಿರಿ ಆಗಿ ಮನಿ ಬಿಟ್ಟು ಹೊರಗೆ ಬಂದಿದ್ರು. ಫಸ್ಟ್ ಅವ್ರ ಪ್ರಾಪರ್ ಚನ್ನಪೇಟೆ, ಅಲ್ಲಿದ ಅವ್ರಿಬ್ರು ಕಿರಿಕಿರಿ ಮಾಡೋದ್ರಲಿಂತ್ರನೇ ಅವರಲ್ಲೇ ಬೇರೆ ಮನೆಗೆ ಬಂದ್ರು. ಅಲ್ಲಿ ಕಿರಿಕಿರಿ ತಪ್ಪಿದ್ದಿಲ್ಲ ಆಕಿ. ಈ ಹುಡುಗಿ ಮನೆಯವ್ರ ಕಡೆ ವಿರೋಧವಾಗಿ ಮದುವೆ ಆಗಿದ್ರ? ಅದು ಹುಡುಗಿ ಮನ್ಯಾಗ ವಿರೋಧ ಇತ್ತ, ಆದ್ರೂ ಬಟ್ ಮಾಡ್ಕೊಂಡ್ರ ಅಂತೇಳಿ ಎಲ್ಲಾರು ಸುಮ್ಮಾಗಿದ್ವಿ ನಾವು. ಮಾಡ್ಕೊಂಡಾಳಿಗೆ ಆಕಿ ಕರ್ಮ ಹಾಕಿದ್ದನ್ನ ಅಂತೇಳಿ ನಾವು ಸುಮ್ಮಾಗಿದ್ವಿ. ಅದ್ರ ಬಟ್ ಇವ್ರು ಈ ಟೈಪ್ ಮೆಂಟಲಿ ಹರಾಸ್ಮೆಂಟ್ ಮಾಡ್ತಾರ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ. ನಿಮ್ಮ ಹೆಸರು? ಲೋಹಿತ್ ಕಾಮನಗಟ್ಟಿ ಅಂತ, ಅವ್ರ ಮಾವ.